ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 25-21 ಧ್ಯಾನ ಮಾಡಲಿದ್ದೇವೆ. ಈಗ ಇಲ್ಲಿ ಈಸಾಕನ ಮತ್ತೆ ರೆಬೆಕ್ಕಳಿಗೆ ಮಕ್ಕಳಾಗ್ತಾರೆ. ಅದರ ವಿಷಯವಾಗಿ ಇನ್ನು ಕೆಲವು ಕಾರ್ಯಗಳನ್ನ ಕಲಿಯಕ್ಕೆ ಹೋಗ್ತೀವಿ. ಈಸಾಕನ್ ತನ್ನ ಹೆಂಡತಿಗಾಗಿ ಪ್ರಾರ್ಥಿಸ್ತಾನೆ, ರೆಬೆಕ್ಕಳಿಗೆ ಮಕ್ಕಳಾಗ್ತಾರೆ. ಅವಳಿ ಮಕ್ಕಳು ಹುಟ್ಟುತ್ತಾರೆ. 25-26 ಯಾಕೋಬನು ತನ್ನ ಅಣ್ಣನ ಇಮ್ಮಡಿಯನ್ನು ಇಡುತ್ತಾ ಬರ್ತಾನೆ. ಏಸಾವನು ಮೊದಲು ಬರಬೇಕಾಯಿತು, ಆದರೆ ಅವನ ಇಮ್ಮಡಿಯನ್ನು ಯಾಕೋಬ ಹಿಡಿತಾನೆ. ಇವನು ಇಸ್ರಾಯೇಲ್ಗೆ ಒಂದು ದೊಡ್ಡ ನಾಯಕನಾಗಿ ಆರಿಸಲ್ಪಡ್ತಾನೆ ಯಾಕೋಬ. ಎಂತ ಒಂದು ಉತ್ತೇಜನ! ದೇವರು ಬಲಹೀನರನ್ನ, ಪಾಪಿಗಳನ್ನ ಆರಿಸಿಕೊಳ್ಳೋದಕ್ಕೆ ಬಂದರು. ಒಬ್ಬ ವ್ಯಕ್ತಿನ ದೇವರು ಕಸಕೊಳ್ಳುವಂತ ಮಾತ್ರವಲ್ಲದೆ ಜಗಳ ಆಡುವಂತ ಒಬ್ಬ ವ್ಯಕ್ತಿಯನ್ನ ದೇವರು ನೀತಿವಂತನಾಗಿ ಮಾಡ್ತಾರೆ. ಪಾಪಿಗಳನ್ನ ಕರೆಯುವುದಕ್ಕೆ ಬಂದಂತ ದೇವರು ನೀತಿವಂತರನ್ನು ಕರೆಯುವುದಕ್ಕೆ ಬಂದಿಲ್ಲ ಎಂಬುದಾಗಿ ಈ ಭಾಗದಲ್ಲಿ ನಮಗೆ ಅರ್ಥವಾಗುತ್ತೆ. ಏನೆಂಬುದಾಗಿ ನಾವು ನೋಡುವಾಗ ಅಲ್ಲಿ ಗರ್ಭದಲ್ಲಿಯೇ ಒಬ್ರಿಗೊಬ್ರು ಹೋರಾಟ ಇರ್ತದೆ. ಯಾಕೋಬ ಅಲ್ಲೇ ವಂಚಿಸುವನಾಗಿರ್ತಾನೆ. ಆದರೂ ಸಹ ಯಾಕೋಬನನ್ನ ದೇವರು ಆರಿಸಿಕೊಂಡು ಇಸ್ರಾಯೇಲ್ಗೆ ಪ್ರಭುವಾಗಿ ನೇಮಿಸ್ತಾನೆ. ಇದರಿಂದ ನಾವು ಕಲಿಯುವಂಥದ್ದೇನೆಂದ್ರೆ, ಯಾಕೋಬನಿಗೆ ಒಂದು ದಿನ ಅವನಿಗೆ ಒಂದು ತೀರ್ಮಾನ ಬರ್ತದೆ. ನಾನು ಎಷ್ಟೇ ಲೌಕಿಕವಾಗಿ ವಂಚಿಸಿ ಪಡ್ಕೊಂಡ್ರು ನಂಗೆ ಸಮಾಧಾನ ಇಲ್ಲ, ನನಗೆ ದೇವರು ಬೇಕು, ನೀನ್ ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡೋದಿಲ್ಲ ಅಂತೇಳಿ ದೇವ್ರ ಪಾದ ಹಿಡಿತಾರೆ. ಅಂದ್ರೆ ನನಗೀಗ ಲೌಕಿಕವಾದದ್ದು ಬೇಡ, ನನಗೆ ನೀನೇ ಬೇಕು ಎಂಬುದಾಗ ಅವನು ದೇವ್ರ ಪಾದ ಹಿಡಿದಾಗ ದೇವರು ಅವನ್ನ ಆಶೀರ್ವಾದ ಮಾಡ್ತಾರೆ. ಇಷ್ಟು ದಿನ ಪ್ರಿಯರೇ, ಲೌಕಿಕವಾಗಿ ದೈಹಿಕವಾಗಿ ನೀನು ನಡೆದಿದೀಯಾ, ನೀನು ನಾನು ನಡೆದಿದೀವಾ? ಇವತ್ತು ನಿನಗೆ ಚಾನ್ಸ್ ಇದೆ. ದೇವರೇ, ಈ ತರ ನಡೆದು ಬಿಟ್ಟೆ, ನನ್ನ ಕ್ಷಮಿಸ್ಬಿಡು, ನನಗೆ ನೀನು ಬೇಕು ದೇವರೇ, ಇದೆಲ್ಲ ವ್ಯರ್ಥ ದೇವರೇ, ನನಗೆ ನೀನು ಬೇಕು ಅಂತ ಹಠ ಹಿಡಿದ್ರೆ ಇವತ್ತೇ ತನ್ನ ಆತ್ಮನಿಂದ ನಿಮ್ಮನ್ನ ತುಂಬ್ತಾರೆ. ಇವತ್ತು ಸಹ ಎಷ್ಟೇ ವಯಸ್ಸಾಗಿರ್ಬೋದು, ನಿಮಗೆ ನುಡಿದಂತ ವಾಗ್ದಾನಗಳೆಲ್ಲವನ್ನ, ನಿಮ್ಮೊಂದಿಗೆ ಮಾಡಿಕೊಂಡಂತ ಒಡಂಬಡಿಕೆಗಳನ್ನ ದೇವರು ನೆರವೇರಿಸ್ತಾರೆ. ಪಶ್ಚಾತ್ತಾಪ ಪಟ್ಟು ಅವ್ರ ಬಳಿಗೆ ಬಂದು ಅವ್ರಿಗೆ ಹೇಳಿ, ಸ್ವಾಮಿ ನನಗೆ ನೀನು ಬೇಕು, ನಿನ್ನ ಪಾದ ನನಗೆ ಬೇಕು, ನನಗೆ ನೀನು ಬೇಕು, ನಿನ್ನಿಂದಲೇ ನನಗೆ ತೃಪ್ತಿ ಅಂತ ಹೇಳಿ ಖಂಡಿತವಾಗಿ ನೋಡಿ, ನಿಮ್ಮ ಜೀವಿತ ಮುಂದಿನ ದಿನಗಳಲ್ಲಿ ಆಶೀರ್ವಾದವಾಗಿರ್ತದೆ. ಅನೇಕರಿಗೆ ನೀವು ಆಶೀರ್ವಾದ ನಿಧಿ ಆಗ್ತೀರಾ. ಕರ್ತನು ತಾನೇ ಆ ರೀತಿ ಮಾಡಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ದೇವರೇ, ನಿಮ್ಮ ಸ್ತೋತ್ರ ಅಪ್ಪ. ಈ ಸಂದರ್ಭದಲ್ಲಿ ನಿಮ್ಮ ಕರಗಳನ್ನು ಒಪ್ಪಿಸಿಕೊಡ್ತೇವೆ. ರಾಜನೇ ಕರ್ತನೆ, ಅನೇಕ ವೇಳೆ ನಾವು ಲೌಕಿಕವಾದ ದೈಹಿಕವಾದದಿಂದ ಹೋಗ್ಬಿಟ್ವಪ್ಪ, ನಮ್ಮನ್ನು ಕ್ಷಮಿಸು. ಇನ್ನು ಮೇಲೆ ದೇವರೇ, ನಮಗೆ ನೀನೇ ಬೇಕು, ಯೇಸುವೆ ಸರ್ವಸ್ವ ಎಂಬುದಾಗಿ ನೀನು ಹಿಡಿದುಕೊಳ್ಳಲಿಕ್ಕೆ ನಮ್ಗೆ ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿ
ತಿರುಬಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಬಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ